ಇವು ಕಂಬಗಳೇನು ನೋಡತ್ತಿರಲ್ಲ, ಇವು ಕಂಬಗಳು ಸುಮಾರು 300 ವರ್ಷಗಳ ಕಾಲ ಹಳೆದಂತ ಹೇಳಲಾಗತ್ತೆ. ಇದು 850 ವರ್ಷದ ಹಿಂದಿನ ಮಠ ರೀ. ಇದು ನಿರ್ವಿಕಲ್ಪ ಸಮಾಧಿ, ಜೀವಂತ ಸಮಾಧಿ, ಬೇಡಿದ್ದನ್ನು ಕೊಡುವಂಥ ಶಕ್ತಿ ಹೋಗದೆ. ಹೈ ಗೈಸ್, ವೆಲ್ಕಮ್ ಬ್ಯಾಕ್. ಹೆಂಗದ್ರಿಪ್ಪ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂಡಿನಿ. ನಾನು ನಿಮ್ಮ ಗುರುರಾಜ್, ನೀವು ನೋಡ್ತಾ ಇದ್ರ GCR ಬ್ಲಾಗ್ಸ್. ಗೈಸ್, ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ವಿಶೇಷತೆ ಅಂದರೆ, ಇವತ್ತು ನಾನು ಹೋಗತ್ತೀನಿ 3000 ಮಠ. ಇದು ಎಲ್ಲಿ ಬರ್ತಂದ್ರೆ ಗಂಡು ಮೆಟ್ಟಿದ ನಾಡು ಎಂದು ಪ್ರಸಿದ್ಧ ಪಡೆದಿರುವ ನಗರ ಹುಬ್ಬಳ್ಳಿ. ಸೊ ಹುಬ್ಬಳ್ಳಿಯಲ್ಲಿ ಬರುತ್ತೆ. ಇದು ಸುಮಾರು 800 ವರ್ಷಗಳ ಕಾಲ ಹಳೇದಂತ ಹೇಳಲಾಗತ್ತೆ. ಮೀನ್ಸ್ 12ನೇ ಶತಮಾನದ ಮಠ. ಜಸ್ಟ್ ಇಮ್ಯಾಜಿನ್ ಗೈಸ್, ಎಷ್ಟು ಪುರಾತನ ಮತ್ತು ಎಷ್ಟು ಹಳೇದು ಮಠ ಐತಂತ. ಆ್ಯಂಡ್ ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ, ನೀವು ನೋಡ್ಬೋದು. ಯಾಕಂದರೆ ಇದು ನಾನು ಫಸ್ಟ್ ಟೈಮಲ್ಲಿ ಹೋಗತ್ತಿದ್ದು. ಮತ್ತು ನಾನು ನೋಡ್ದಂಗೆ ಆಗುತ್ತೆ, ನಿಮಗೂ ತೋರಿಸ್ದಂಗೆ ಆಗುತ್ತೆ. ಮತ್ತು ಅದ್ರ ಬಗ್ಗೆ ನನಗೆ ಎಷ್ಟು ಇನ್ಫಾರ್ಮೇಷನ್ ಎಲ್ಲ ಗೊತ್ತಿತ್ತಲ್ಲ, ನಿಮ್ಗೆ ಹೇಳ್ತೀನಂತ. ಬರ್ರಿ ಹೋಗೋಣ ಗೈಸ್. ಫೈನಲಿ 3000 ಮಠ ಹತ್ರ ಬಂದಿದ್ದೀನಿ. ನೀವೇನು ನೋಡಾತಿರಲ್ಲ, ಇದೇ ನೋಡ್ರಿಪ್ಪ 3000 ಮಠ. ಮತ್ತು ಇದೇ ಮೇನ್ ಎಂಟ್ರೆನ್ಸ್ ಅಂತ. ಬರ್ರಿ ಇವಾಗ ಒಳಗಡೆ ಹೋಗೋಣ. ಗೈಸ್, ನೀವೇನಾದರೂ ಮಠಕ್ಕೆ ಬರತ್ತೀರಪ್ಪ ಅಂತಂದ್ರೆ ಮೇನ್ ಎಂಟ್ರೆನ್ಸಿಂದ ಒಳಗಡೆ ಬಂದಮೇಲೆ ಇನ್ನೊಂದು ಎಂಟ್ರೆನ್ಸ್ ಬರ್ತೈತಿ. ಸೊ ಅಲ್ಲಿಂದ ಸ್ವಲ್ಪ ಮುಂದ್ಗಡೆ ಬಂದ ತಕ್ಷಣವೇ ಇಲ್ಲಿ ಸ್ಲಿಪ್ಪರ್ ಬಿಡುವಂಥ ವ್ಯವಸ್ಥೆ ಮಾಡಿದ್ದಾರೆ. ಆ್ಯಂಡ್ ಹಿಂದ್ಗಡೆ ಶೌಚಾಲಯ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಗೈಸ್. ಮತ್ತು ಇದೇ ನೋಡತ್ತಿರಲ್ಲ, ಇದೇ ನೋಡ್ರಿಪ್ಪ ಮೇನ್ ಮಠ. ಬರ್ರಿ ಗೈಸ್, ಇವಾಗ ಒಳಗಡೆ ಹೋಗೋಣಂತೆ. ಗೈಸ್, ಈ ಮಠದ ಬಗ್ಗೆ ನನಗೆ ಅಷ್ಟು ನಾಲೆಜ್ ಇಲ್ಲರಿ. ಸೊ ಅದಕ್ಕಾಗಿ ಇಲ್ಲೊಬ್ರು ಅಜ್ಜರು ಇದ್ರು, ಅವ್ರಿಗೆ ಈ ಮಠದ ಬಗ್ಗೆ ಗೊತ್ತಿತ್ತ. ಬರ್ರಿ ಅವ್ರಿಗೆ ಕೇಳೋ ಮತ್ತೆ ಹೆಂಗೈತಿ. ನಮಸ್ಕಾರ ಅಜ್ಜರು. ನಮಸ್ಕಾರ ರೀ. ನಮಸ್ಕಾರ ರೀ. ಇದು 850 ವರ್ಷದ ಹಿಂದಿನ ಮಠ ರೀ. ಈ ಗುರುಸಿದ್ದೇಶ್ವರ ಅಂತೇಳಿ ಇದು ಮಠದ ಅಧಿಪತಿ, ಜೀವಂತ ಸಮಾಧಿ. 850 ವರ್ಷದ ಹಿಂದಿನ ಮಠ ರೀ. ಇದು ನಿರ್ವಿಕಲ್ಪ ಜೀವಂತ ಸಮಾಧಿ. ಆಗಿನ ಕಾಲಕ್ಕೆ ಕಲ್ಯಾಣದಿಂದ 3000 ಶರಣರು ಬಂದಿರಿ. ಇಲ್ಲಿ 3000 ಶರಣರು ಬರೋಣ ಅಂದ್ರೆ ಅವರು ಇಲ್ಲೇ ವಾಸ್ತವ್ಯ ಮಾಡ್ತಿದ್ರಂತೆ. ಬಿಟ್ಟು ಹೋಗೋ ಕಾಲಕ್ಕೆ ಇದು 3000 ಮಠ ಆಗಲಿ ಅಂತೇಳಿ ಅವರು ಆಶೀರ್ವಾದ ಮಾಡಿ ಹೋಗಿದ್ದಾರೆ ಈ ಮಠಕ್ಕೆ. ಇದು 850 ವರ್ಷದ ಹಿಂದಿನ ಮಠ ರೀ. ಇದು ಶಾಖಾ ಮಠಗಳು ಹಳ್ಳಿ ಮೇಲೆ 3000 ಅದಾವ್ರಿ. 3000 ಮಠಗಳು ಇದ್ದ ಸಂಬಂಧ ಆಗ್ಯೂ ಇದಕ್ಕೇನಂತಾರೆ 3000 ಮಠ. ಹ್ಞೂ, ಕರ್ನಾಟಕದೊಳಗೆ 3000 ಮಠ ಶಾಖಾ ಮಠಗಳು ಅದಾವ್ರಿ. ಅದಕ್ಕೆ 3000 ಮಠ ಅಂತಾರೆ. ನಿರ್ವಿಕಲ್ಪ ಸಮಾಧಿ, ಜೀವಂತ ಸಮಾಧಿ, ಬೇಡಿದ್ದನ್ನು ಕೊಡುವಂಥ ಶಕ್ತಿ ಹೋಗದೆ ಅಜ್ಜವರು. ಇದು ಚೆನ್ನಮ್ಮನ ವಾಡಿದ ಕಟ್ಟಿಗೆ ಅಂತಾರೆ ರೀ. ಕಿತ್ತೂರು ಹುಡುಗರಿಯಾಗಿ ಕೊಟ್ಟು ಕಟ್ಟಿಗೆ ಅಂತಾರೆ. 300 ವರ್ಷದ ಹಿಂದಿಂದಿದೆ. ಈ ಕಂಬಗಳೇ ನೋಡೋದಿಲ್ಲ, ಇದು 300 ವರ್ಷಗಳ ಕಾಲ ಹಳೇದಂತ ಹೇಳಲಾಗತ್ತೆ. ನೋಡ್ಬೋದು ಹೆಂಗೈತಿ, ಎಷ್ಟು ಕಂಬಗಳು ಎಷ್ಟು ಎತ್ತರವಾಗಿ ಐತಿ ನೋಡ್ರಿ. ಇವಾಗೂ ಏನಾಗಿಲ್ಲ, ಹೆಂಗೈತಿ ಇನ್ನೂ ಹಂಗೆ ಐತಿ. ಜಾಸ್ತಿ ಅಂತಂದ್ರೆ ಬೇಡಿದ್ದನ್ನು ಕೊಡುವಂಥ ಶಕ್ತಿ ಆ ಗುರುಸಿದ್ದೇಶ್ವರ್ಗದ. ಅದ್ರ ಸಂಬಂಧ ಎಲ್ಲ ಭಾಳ ಮಂದಿ ಬರ್ತಾರೆ. ಭಾರಿ ದೂರಿನ ಜನ ಇಲ್ಲಿ ಬರ್ತಾರೆ ನೋಡಲಿಕ್ಕೆ. ಇದು ಕಡೆ ಏನಪ್ಪ ಅಂದ್ರೆ ಏನ್ರಿ, ಅವ್ನು ಬೇಡಿದ್ದನ್ನು ಕೊಡುವಂಥ ಶಕ್ತಿ ಹೋಗದ. ಅದ್ರ ಸಂಬಂಧ ನಾನಾ ಥರ ದೇಶ ಊರಿಂದ ಮಂದಿ ಬರ್ತಾರೆ, ನಡ್ಕೋತಾರೆ ಇಲ್ಲಿ. ಅಂದ್ರೆ ಜಾತ್ರೆ ಆಗ್ತದೆ. ಅಂದ್ರೆ ಈ ಮಠದಿಂದ ಏನೋ ಶಿಕ್ಷಣ ವ್ಯವಸ್ಥೆ ಆಗಲಿ ಅಂತ ಅದಾವ. ಶಾಲೆ ಕಾಲೇಜುಗಳು ಭಾಳ ಅದಾವ್ರಿ. ಈ ಮಠದಿಂದ ಸಹಾಯ ಆಗಲ್ಲ. ಹೌದೌದು ರೀ. ಶಾಲೆ ಕಾಲೇಜುಗಳು ಅದಾವ್ರಿ, ಎಲ್ಲ ಕಲಿತಾರೆ. ಪ್ರತಿದಿನ ಮತ್ತೆ ಪ್ರತಿದಿನ ದಾಸೋಹ ಕೂಡ ಐತಿ. ದಿನಾಲೂ ಇರ್ತೇನೆ. ಪ್ರತಿದಿನ ನಿತ್ಯ ದಾಸೋಹ ಅದ ರೀ. ಮಠದಿಂದ ಭಾಳ ಉಪಯೋಗದ ಮಂದಿಗೆ. ಗೈಸ್, ಇವು ಕಂಬಗಳೇನು ನೋಡತ್ತಿರಲ್ಲ, ಇವು ಕಂಬಗಳು ಸುಮಾರು 300 ವರ್ಷಗಳ ಕಾಲ ಹಳೇದಂತ ಹೇಳಲಾಗತ್ತೆ. ಮತ್ತು ಇದನ್ನು ಕಿತ್ತೂರಾಣಿ ಚೆನ್ನಮ್ಮ ಅವರು ಅಜ್ಜವರಿಗೆ ಉಡುಗೊರೆಯಾಗಿ ಕೊಟ್ಟರು.
ಗೈಸ್ ಇಷ್ಟೊತ್ತು ನೀವು ಮಠ ನೋಡಿದ್ದು ಸಾಕು, ಇವಾಗ ಅಜ್ಜರ ದರ್ಶನ ಮಾಡಿಸ್ತೀನಿ ಅಂತ ಬರ್ರಿ. ಗೈಸ್ ಇಲ್ಲಿ ಅನ್ನ ಪ್ರಸಾದದ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ನೀವು ನೋಡ್ಬೋದು ಜನ ಪಾಳೆ ಹೆಚ್ಚಿದ್ದಾರೆ. ಬರ್ರಿ ಇವಾಗ ಅನ್ನ ಪ್ರಸಾದ ತಿನ್ನೋಣ. ಗೈಸ್ ಈಗ ಜಸ್ಟ್ ಅನ್ನಪ್ರಸಾದ್ ತಿನ್ಕೊಂಡು ಹೊರಗಡೆ ಬಂದಿದ್ದು ನೋಡ್ರಿ. ಅನ್ನಪ್ರಸಾದ್ ಮಾತ್ರ ತುಂಬ ಚಲೋ ಆಗಿತ್ತು. ಆ್ಯಂಡ್ ಅನ್ನಪ್ರಸಾದ್ ಟೈಮಿಂಗ್ ಬಗ್ಗೆ ಹೇಳಬೇಕು ಅಂತಂದ್ರೆ ಮಧ್ಯಾಹ್ನ 1 ಗಂಟೆಯಿಂದ 2:30ವರೆಗೂ ಇರ್ತೈತಿ. ದಿನಾಲೂ ಇರ್ತೈತಿ ಅನ್ನಪ್ರಸಾದ. ನೀವೇನಾದರೂ ಇಲ್ಲಿ ಬಂದಿರಪ್ಪ ಅಂತಂದ್ರೆ ಅನ್ನಪ್ರಸಾದ್ ತಿನ್ನಲಾರೆ ಹೋಗ್ಬೇಡ ಅಂತ ಹೇಳಿ ಇಷ್ಟಪಡ್ತೀನಿ. ಸೊ ಗೈಸ್ ಈ ವಿಡಿಯೋದಲ್ಲಿ ಇಷ್ಟೇ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿತ್ತು ಅನ್ಕೋತೀನಿ. ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡದೆ ಹೋಗಬೇಡ್ರಿ. ಮತ್ತು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದ್ರೆ ಅದನ್ನೂ ಮಾಡ್ಕೊರಿ. ಇದೇ ರೀತಿ ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.